ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ವೈಭವಿ, ಚಿಕ್ಕಣ್ಣ ಮುಂತಾದವರು ನಟಿಸಿರುವ ಮಾರ್ಟಿನ್ ಚಿತ್ರ ಅಕ್ಟೋಬರ್ 11ಕ್ಕೆ ವಿಶ್ವದಾದ್ಯಂತ ಸಾವಿರಾರು ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ಮಾರ್ಟಿನ್ ಸಿನಿಮಾದ ಬಗ್ಗೆ ನಿರ್ದೇಶಕ AP ಅರ್ಜುನ್ ಅವರು ಏನು ಹೇಳ್ತಾರೆ ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬಂಟಿ ಅಡ್ಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಮತ್ತು ಮನೋರಂಜನೆಗೆ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ. ಮಾರ್ಟಿನ್ ಬಹು ನಿರೀಕ್ಷಿತ ಆಕ್ಷನ್ ಪ್ಯಾಕ್ ಸಿನಿಮಾ. ಮಾರ್ಟಿನ್ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ UA ಸರ್ಟಿಫಿಕೇಟ್ ನೀಡಿದೆ. ಇದು ಅಕ್ಟೋಬರ್ 11ಕ್ಕೆ ಬರೋದು ಪಕ್ಕಾ ಆಗಿದೆ. AP ಅರ್ಜುನ್ ಅವರು ಹೇಳಿರೋ ಪ್ರಕಾರ ಧ್ರುವ ಸರ್ಜಾ ಅವರು ಹಿಂದೆಂದೂ ಮಾಡದಂಥ ವಿಭಿನ್ನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಿಲೀಸ್ ಆಗಿರೋ ಮಾರ್ಟಿನ್ ಆ್ಯಂಥಮ್ ಸಾಂಗ್ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಹಾಗೆ ಧ್ರುವ ಸರ್ಜಾ ಅವರು ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಈ ಹಾಡಿಗೆ ಖುದ್ದು AP ಅರ್ಜುನ್ ಅವರು ಸಾಹಿತ್ಯ ಬರ್ತಿದ್ದಾರೆ. ಪೃಥ್ವಿ ಚಂದ್ರ ಹಾಡು ಹಾಡಿದ್ದಾರೆ. ಟೀಸರ್, ಟ್ರೈಲರ್ ಮತ್ತು ಹಾಡುಗಳನ್ನು ನೋಡ್ತಾ ಇದ್ದರೆ ಧ್ರುವ ಸರ್ಜಾ ಅವರು ವಿಭಿನ್ನ ಗೆಟಪ್ನಲ್ಲಿ ಕಾಣಿಸ್ಕೊಂಡಿರೋದು ಪ್ರೇಕ್ಷಕರಿಗೆ ಇಂಟ್ರೆಸ್ಟಿಂಗ್ ತರಿಸಿದೆ. ಈಗಾಗಲೇ ನಾವು ಟೀಸರ್ ಮತ್ತು ಟ್ರೈಲರನ್ನು ನೋಡೇ ಇರ್ತೀವಿ. ಇದು ಸೈನಿಕನ ಕಥೆಯೋ ಅಥವಾ ಸಾಮಾನ್ಯ ವ್ಯಕ್ತಿಯ ಕಥೆಯೋ ಎಂಬ ಕುತೂಹಲಕ್ಕೆ AP ಅರ್ಜುನ್ ಅವರು ಹೀಗಂತ ಹೇಳಿದರು. ಇದು ಸಂಪೂರ್ಣ ಆ್ಯಕ್ಷನ್ ತುಂಬಿರೋ ಸಿನಿಮಾ, ಗ್ಯಾಂಗ್ಸ್ಟಾರ್ ಕತೆ ಜೊತೆಗೆ ಒಂದು ಸ್ವಲ್ಪ ಭಾವನಾತ್ಮಕ ಅಂಶಗಳು ಇದರಲ್ಲಿದೆ. ಜೊತೆಗೆ ಈ ಸಿನಿಮಾದಲ್ಲಿ ಅದ್ಭುತ ಮೇಕಿಂಗ್ ಇದೆ, ರೋಮಾಂಚನಕಾರಿ ಫೈಟಿಂಗ್ ಸೀನ್ಗಳಿವೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆದ್ದರಿಂದ ನಾವು ಟೆಕ್ನಿಕಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಈಗಾಗಲೇ ಚಿತ್ರತಂಡ ಎಲ್ಲ ಕಡೆ ಪ್ರಚಾರಕ್ಕೆ ಇಳಿದಿದೆ. ಕರ್ನಾಟಕ ಅಲ್ಲದೆ ದೇಶದ ಹಲವು ಭಾಗಗಳಲ್ಲಿ ತಮ್ಮ ಪ್ರಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಚಿತ್ರ ದೊಡ್ಡ ಸ್ಕೇಲ್ನಲ್ಲಿ ಬರುತ್ತೆ, ದೇಶದ ಇತರ ಸಿನಿಮಾಗಳಿಗೆ ಕಾಂಪೀಟ್ ಮಾಡುತ್ತೆ ಅಂತ AP ಅರ್ಜುನ್ ಕಾನ್ಫಿಡೆಂಟಾಗಿ ಮಾತುಗಳನ್ನು ಆಡಿದ್ದಾರೆ. ಇದು ಧ್ರುವ ಸರ್ಜಾ ಅವರ ವೃತ್ತಿ ಜೀವನದ ಬಹುದೊಡ್ಡ ಬಜೆಟ್ ಸಿನಿಮಾ. ಮೇಲೆ ಭರವಸೆ ಇಟ್ಟು ದುಡ್ಡನ್ನು ಹಾಕಿದ್ದಾರೆ. ಖಂಡಿತ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ಅಕ್ಟೋಬರ್ 11ರಂದು ರಿಲೀಸ್ ಆಗ್ತಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ AP ಅರ್ಜುನ್ ಅವರು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇವತ್ತಿನ ವಿಷಯ ಇಷ್ಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ.